ಹಾಯ್ ಫ್ರೆಂಡ್ಸ್, ಸಂಜೆಯ ಶುಭೋದಯ. ಇಂದು ಡ್ಯೂಟಿ ಮುಖ್ಯ ಮತ್ತು ನನಗೆ ನಮ್ಮ ಮಿಸಸ್ ಬಿಸಿ ಬಿಸಿ ಕಾಫಿ ಕೊಟ್ಟು ಈಗ 2 ಜನ ಸೇರ್ಕೊಂಡು ಹಲಸಿನ ಕುಯ್ಯೋಣ ಅಂತ ಹೊರಟಿದ್ದೀವಿ ಫ್ರೆಂಡ್ಸ್. ಹಲಸಿನ ಹಣ್ಣನ್ನು ಕುಯ್ಯೋಕ್ಕೆ ಇಂತ ಮುಂಚೆ ಈ ಅಂಟು ಕೈಗೆಲ್ಲ ಅಂಟುತ್ತೆ. ಅದರಿಂದ ನಾವು ಕೈಗೆ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಹಚ್ಕೊಂಡ್ಬಿಟ್ರೆ ಅಂಟು ಕೈಗೆ ಇದಾಗಲ್ಲ. ಅದರಿಂದ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಕೈಗೆ ಹಾಕೊಳ್ಳೋದು ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ನಮ್ಮನೆ ತೋಟದಲ್ಲಿ ಸಿಕ್ತಂತ ಹಲಸಿನ ಹಣ್ಣು. ಇದನ್ನ ಈಗ ಕುಯ್ಯೋಣ ಅಂತ ಹೊರಟಿದ್ದೀವಿ. ಕಾಮನ್ ಫ್ರೆಂಡ್ಸ್, ಮುಂಚೆ ಎಲ್ಲ ನಮ್ಮ ಅಜ್ಜಿ ಇದ್ರು ಹಲಸಿನ ಹಣ್ಣು ಕುಯ್ಕೊಡೋರು. ಪಾಪ ಅವ್ರು ಈಗ ಇರೋಗ್ಬಿಟ್ಟು ಒಂದು 5-6 ತಿಂಗಳಾಗಿದೆ. ಏನ್ ಮಾಡೋಣ ಫ್ರೆಂಡ್ಸ್, ಈಗ ತಿನ್ಬೇಕಂತ ಆಸೆ. ಹಲಸಿನ ಹಣ್ಣೆಲ್ಲ ನಾನೇ ಕುಯ್ತಿದ್ದೀನಿ. ಇದು ತುಂಬಾ ದೊಡ್ಡ ಸೈಜ್ ಇದೆ, ಹಾಗಾಗಿ ಕಟ್ ಮಾಡಕ್ ತುಂಬಾ ತೊಂದರೆ ಆಗ್ತದೆ. ನೋಡಿ ಫ್ರೆಂಡ್ಸ್, ಇದು ನಮ್ಮನೆ ಮರದ ಹಲಸಿನ ಹಣ್ಣು. ಸ್ವಲ್ಪ ಕಲರ್ ಕಡಿಮೆ ಆದ್ರೂ ತುಂಬಾ ರುಚಿ ಇದೆ, ಟೇಸ್ಟ್ ಇದೆ. ನೋಡೋಣ, ಮುಂದೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಫೈನಲಿ ಹಲಸಿನ ಹಣ್ಣು ಕೊಯ್ದಾತು. ನೋಡಿ ಹೇಗಿದೆ ನಮ್ಮನೆ ಹಲಸಿನ ಹಣ್ಣು. ಫ್ರೆಂಡ್ಸ್, ಹಲಸಿನ ಹಣ್ಣು ತಿನ್ನೋದ್ರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು. ನಿಮ್ಮದು ಸ್ಕಿನ್ನು ತುಂಬಾ ಗ್ಲೋ ಆಗುತ್ತೆ. ಆರ್ಟಿಗೆ ತುಂಬಾ ಒಳ್ಳೆಯದು ಹಲಸಿನ ಹಣ್ಣು. ಅದ್ರ ಜೊತೆಗೆ ಇದರಲ್ಲಿ ಫೈಬರ್ ಕಂಟೆಂಟ್ ಅತಿ ಹೇರಳವಾಗಿದೆ. ನೋಡಿ ಫ್ರೆಂಡ್ಸ್, ಎಷ್ಟು ತುಂಬಾ ಚೆನ್ನಾಗಿದೆ. ಕಲರ್ ಇಲ್ಲ, ಅದು ತುಂಬಾ ರುಚಿಯಾಗಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಲಸಿನ ಹಣ್ಣು ಬಿಡಿಸಿರೋದು ಯಾರೋ ಬಿಡಿಸೋದು, ಯಾರೋ ತಿನ್ನೋದು. ನೋಡಿ, ನಾವು ಕಷ್ಟಪಟ್ಟಿದ್ದೀವಿ, ಇವ್ರು ನೋಡಿದ್ರೆ ತಿಂತಾ ಇದ್ದಾರೆ. ಹಲಸಿನ ಹಣ್ಣನ್ನು ಹಂಗೆ ತಿನ್ನೋದಕ್ಕಿಂತ ಈ ರೀತಿ ಬಿಡಿಸ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಕಾಯಿ ಹಾಗೂ ಬೆಲ್ಲ ಹಾಕೊಂಡು ಒಂದು 2 ನಿಮಿಷ ಇಟ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿ.